ಒಂದು ಅರ್ಥ ಆಗಲಿಲ್ಲ ನನಗೆ. ಇಷ್ಟೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಒಂದು ಮೂವಿ ನೋಡೋಕೆ ಹೋದಾಗ ಫಸ್ಟ್ ಹಾಫು ಕಾಮಿಡಿ, ಸೆಕೆಂಡ್ ಹಾಫು ಕಾಮಿಡಿ ಅಂತಂದರೆ ಹೆಂಗಿರುತ್ತೆ ಸ್ನೇಹಿತರೆ? ನಿಜವಾಗ್ಲೂ ನನಗಂತೂ ರಿಷಬ್ ಶೆಟ್ಟಿ ಮೇಲೆ ಇಟ್ಟಿದ್ದ ಒಂದು ಭರವಸೆ ಆಗಲಿ ಅದೊಂಥರ ಹೋದಂಗೆ ಫೀಲ್ ಆಗ್ಬಿಡ್ತು. ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ಸೊ ನಾನು ನಿಮ್ಮ 69 ದ ವ್ಯಾಂಡರ್ಲಸ್ಟ್. ಚಾನಲ್ಗೆ ನೀವೇನಾದ್ರು ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಓಕೆ, ಕಮಿಂಗ್ ಟು ದ ಪಾಯಿಂಟ್. ಮೂವಿ ನನಗೆ ಯಾಕೋ ಇಷ್ಟ ಆಗಲಿಲ್ಲ ಸ್ನೇಹಿತರೆ. ಯಾಕೆಂತಂದರೆ ಫಸ್ಟ್ ಹಾಫು ಸಿಕ್ಕಾಪಟ್ಟೆ ಬೋರಿಂಗ್ ಇತ್ತು. ಅಂದರೆ ಬೋರಿಂಗ್ ಅನ್ನೋದಕ್ಕಿಂತ ಸಿಕ್ಕಾಪಟ್ಟೆ ಒಂಥರ ಬರೀ ಕಾಮಿಡಿನೇ ಆಗೋಯ್ತು. ಫಸ್ಟ್ ಹಾಫು 100%ಅಲ್ಲಿ ಬರೀ 5% ಮಾತ್ರ ಅಷ್ಟೇ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದು. ಸೆಕೆಂಡ್ ಹಾಫು ಬರೀ ಕಾಮಿಡಿನೇ, ಬಟ್ ಓನ್ಲಿ 10% ಮಾತ್ರ ಸ್ನೇಹಿತರೆ. ಸೆಕೆಂಡ್ ಹಾಫು ಸ್ಟಾರ್ಟ್ ಆಯಿತು, ಕಾಮಿಡಿ ಗುರು. ನಾನು ಯಾಕಾದರೂ ಬಂದು ಅಂತ ಅನಿಸ್ಬಿಡ್ತು ಗುರು, ಸೀರಿಯಸ್ಲಿ. 10% ಆದಮೇಲೆ ನಂತರ ಸ್ನೇಹಿತರೆ, ನಾನು ಇವಾಗಲೂ ಹೇಳ್ತಾ ಇದ್ದೀನಿ, ನೀವು ನಿಮ್ಮ ಮನಸ್ಸಲ್ಲೂ ನೀವು ಊಹೆನೇ ಮಾಡ್ಕೊಳಕ್ಕಿರೋ ಚಾನ್ಸೇ ಇಲ್ಲ ಮೂವಿ ಈ ಥರನೂ ಒಂದು ಟ್ವಿಸ್ಟ್ ತೊಗೊಳುತ್ತೆ ಅಂತ. ಹ್ಯಾಟ್ಸ್ ಆಫ್ ರಿಷಬ್ ಶೆಟ್ಟಿ, ಹ್ಯಾಟ್ಸ್ ಆಫ್. ಏನ್ರಿ ನಿಮ್ಮದು ಆ್ಯಕ್ಟಿಂಗು, ಪಾಪ ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗು. ಸೀರಿಯಸ್ ಆಗಿ ಹೇಳ್ತೀನಿ ಕೇಳಿ ಸ್ನೇಹಿತರೆ. ರಿಷಬ್ ಶೆಟ್ಟಿ ನಮ್ಮ ಹೆಮ್ಮೆಯ ಕರ್ನಾಟಕದಿಂದ ಇಂಥ ಒಂದು ಕಲಾವಿದನ ಪಡೆಯೋದಕ್ಕೋಸ್ಕರ ನಾವೆಲ್ಲ ನಿಜವಾಗ್ಲೂ ವಿ ಆರ್ ವೆರಿ ಹ್ಯಾಪಿ. ನಂಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಸ್ನೇಹಿತರೆ. ಮೂವಿ ರಿವ್ಯೂ ಇದು, ಬಟ್ ಹಾನೆಸ್ಟಾಗಿ ಹೇಳ್ತೀನಿ, ನನಗೆ ಮನಸ್ಸಿಗೆ ಬಂದಿದ್ದು ಮಾತ್ರ ನಾನು ಹೇಳ್ತಾ ಇದ್ದೀನಿ. ಇದೊಂದು ಎಲ್ಲೋ ಒಂದು ಕಡೆ ಕೂತ್ಕೊಂಡು ರಿವ್ಯೂ ಮಾಡೋ ಥರ ಆ ಥರ, ಅಂದರೆ ಆಲ್ರೆಡಿ ಮೈಂಡ್ಸೆಟ್ ರೆಡಿ ಮಾಡಿಕೊಂಡು ಕೂತ್ಕೊಂಡು ರಿವ್ಯೂ ಮಾಡ್ತಿರೋದಲ್ಲ. ಮೂವಿ ನೋಡ್ಕೊಂಡು ಈಗ ತಾನೇ ಮನೆಗೆ ಓಡ್ ಬಂದೆ. ಏನಕ್ಕೆ ಅಂದರೆ ಈ ಸೆಟಪ್ ಬೇಕಾಗಿತ್ತು ನನಗೆ, ಅದಕ್ಕೋಸ್ಕರ ಓಡ್ ಬಂದೆ. ಮೂವಿ ಮಾತ್ರ ಸ್ನೇಹಿತರೆ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ನೆಲ್ಲ ಮತ್ತೆ ಹಾಳು ಮಾಡ್ತಾರೆ. ಆಮೇಲೆ ಇದೆ ನೋಡಿ ಸ್ನೇಹಿತರೆ, ಸೆಕೆಂಡ್ ಹಾಫ್ 10% ಆದ ನಂತರ ನೆಕ್ಸ್ಟ್ 90% ಗ್ರಾಫ್ ಹೆಂಗಿರುತ್ತೆ ಅಂತಂದರೆ ನಿಮಗೆ ಈಗ ನೋಡಿ, ಫಸ್ಟ್ ಹಾಫು ಹಿಂಗೆ ಇತ್ತು ಫ್ಲ್ಯಾಟಾಗೆ. ಇನ್ಫ್ಯಾಕ್ಟ್ ಫಸ್ಟ್ ಹಾಫ್ ಹಿಂಗಿತ್ತು ನನಗೆ. ಸೆಕೆಂಡ್ ಹಾಫು ಇನ್ನೇನು ಹಿಂಗೆ ಹೋಗ್ತಾ ಇತ್ತು 10%. ಆಮೇಲೆ ಎಲ್ಲೋ ಒಂದು ಕಡೆಯಿಂದ ಗ್ರಾಫ್ ಈ ಥರ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಒಂದೇಟಿಗೆ ಹಿಂಗೆ ಹೋಗ್ತಾ ಇತ್ತು. ಲಾಸ್ಟ್ 1 hour ಏನಿದೆಯಲ್ಲ ಸ್ನೇಹಿತರೆ, ಹಿಂಗಿತ್ತು ಗ್ರಾಫು. ಐ ಆಮ್ ಟೆಲ್ಲಿಂಗ್ ಯು, ಗ್ರಾಫ್ ಹಿಂಗಿತ್ತು. ಹಿಂಗೂ ಅಲ್ಲ, ನಾನು ಹೇಳ್ತಾ ಇದ್ದೀನಿ, ಈ ಮಾತನ್ನ ನಂಬಿ. ಹಿಂಗಿತ್ತು ಗ್ರಾಫು, ಲಿಟ್ರಲಿ ಸ್ಟ್ರೈಟ್ ಟು ದ ಸ್ಕೈ. ಮೈ ಗುಡ್ನೆಸ್. ಓಕೆ, ವಿಚಾರಕ್ಕೆ ಬರೋಣ. ಮೂವಿ ಯಾವ ಥರ ಇದೆ, ಹೇಗಿದೆ ಅಂತ ಕೇಳಿದ್ರೆ, ನನಗೆ ಮೂವಿ ಕಂಪ್ಲೀಟ್ಲಿ ವಿಂಟೇಜ್ ಸ್ನೇಹಿತರೆ. ವಿಂಟೇಜ್ ಅನ್ನೋಕ್ಕೂ ಆಗಲ್ಲ, ವಿಂಟೇಜ್ಗಿಂತಾನೂ ಹಳೇದು. ಈಗ ಒಬ್ಬ ಮನುಷ್ಯ ಹುಟ್ಟುತ್ತಾನೆ, ಕೆಲವೊಂದು ಟ್ರೈಬ್ಗಳಿರುತ್ತೆ, ಆ ಟ್ರೈಬಲ್ಲಿ ಜನ ವಾಸಿಸ್ತಿರ್ತಾರೆ, ಒಂದು ರಾಜ ಇರ್ತಾನೆ. ಸೊ ಇಲ್ಲಿ 2 ಪೀಪಲ್ಸ್ ಇರ್ತಾರೆ, ಅಂದರೆ ಒಂದು ಬುಡಕಟ್ಟ ಜನಾಂಗಗಳು ಹಾಗೂ ಅನ್ಟಚ್ಡ್ ಪೀಪಲ್ ಅಂತೀವಲ್ಲ, ಆ ಥರ ಒಂದು ಆಗಿನ ಕಾಲದಲ್ಲಿ ಒಂದು ಸಂಪ್ರದಾಯ ಇತ್ತು, ಯಾರು ಮುಟ್ಟಬಾರ್ದು ಆ ಥರ ಅಂತೆಲ್ಲ ಹೇಳಿ. ಸೊ ಅದು ಒಂದು ಟ್ರೈಬ್ ಆಗಿರುತ್ತೆ, ರಾಜರದ್ದು ಒಂದು ಟ್ರೈಬ್ ಆಗಿರುತ್ತೆ. ಸೊ ಜಾಸ್ತಿ ಡೀಟೇಲಾಗಿ ಹೇಳೋಕೆ ಹೋದರೆ ನನಗೆ ಬೈತೀರ ಗೊತ್ತು, ಬಟ್ ಶಾರ್ಟ್ ಆ್ಯಂಡ್ ಸಿಂಪಲಾಗಿ ಹೇಳ್ತೀನಿ ಕೇಳಿ. ಇನ್ನೊಂದು ಮೆಜಾರಿಟಿ ಮೂವಿಯಲ್ಲಿ ಆಗಿರುವಂಥದ್ದು ಪಾಯಿಂಟ್ಸು, ಒಂದು ಬ್ಲ್ಯಾಕ್ ಮ್ಯಾಜಿಕ್ಕು ಮೇಜರ್ ರೋಲು ಈ ಒಂದು ಮೂವಿಯಲ್ಲಿದೆ. ನೆಕ್ಸ್ಟ್ ಬಂದು ದೈವ ಪಾರ್ಟ್, ಇದು ಚಾಪ್ಟರ್ 1 ಒಪ್ಕೊಳ್ಳೋಣ. ಬಟ್ ಇದಕ್ಕಿಂತ ಹಿಂದೆ ಇರೋ ಮೂವಿ, ಅಲ್ಲಿ ಒಂದು ಜಾಗದಲ್ಲಿ ಕಳೆದೋಗ್ತಾರೆ ಅಂತ ಇರುತ್ತಲ್ಲ, ಅದು ಏನಕ್ಕೆ ಅಂತ ಈ ಮೂವಿ ನಿಮಗೆ ಡೀಟೇಲಾಗಿ ನರೇಟ್ ಮಾಡಿದ್ದಾರೆ. ಒಂದು ಟ್ವಿಸ್ಟ್ ಆಗುತ್ತೆ ಸ್ನೇಹಿತರೆ. ಲಾಸ್ಟಿಗೆ ಇನ್ನೊಂದು 30% ಇರಬೇಕಾದ್ರೆ ಇದೆಯಲ್ಲ, ಮನಸ್ಸಲ್ಲೂ ನೀವು ಊಹೆ ಕೂಡ ಮಾಡ್ಕೊಳಕ್ಕಾಗಲ್ಲ ಸ್ನೇಹಿತರೆ. ಆ ರೇಂಜಿಗೆ ಟ್ವಿಸ್ಟ್ ಕೊಟ್ಟಿದ್ದಾರೆ. ರಿಷಬ್ ಶೆಟ್ಟಿ ಆ್ಯಕ್ಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ಲು, ದೂಸರ ಮಾತೇ ಇಲ್ಲ. ಬಟ್ ಈ ಥರನೂ ಒಂದು ಟ್ವಿಸ್ಟು ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದರೆ, ನೆಕ್ಸ್ಟ್ ಏನಾಗುತ್ತೆ ಅಂತ ಅನ್ನೋದನ್ನು ಸ್ವಲ್ಪನಾದರೂ ಒಂದು ಹಿಂಟ್ ಇರುತ್ತೆ. ಹಿಂಗಾದ್ರೆ ಹೆಂಗಿರುತ್ತೆ, ಹಿಂಗಾಗಿರ್ಬೋದಲ್ಲ, ಊಹೆನೂ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ನೀವು ಯಾರು ಕೂಡ ಊಹೆ ಕೂಡ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಸ್ಕ್ರೀನ್ ಪ್ಲೇ ಆಗಿದೆ. ಹಾಗೂ ಸ್ವಲ್ಪ VFX ಯೂಸ್ ಮಾಡಿದ್ದಾರೆ, ಇದೊಂದು ಪಾಯಿಂಟ್ ಇದೆ ಈ ಮೂವಿಯಲ್ಲಿ. ಆಮೇಲೆ ಇನ್ನೊಂದು ಸ್ನೇಹಿತರೆ, ಕಾಂತಾರ ಮೂವಿ ಯಾರ್ಯಾರು ನೋಡಿದ್ದೀರಾ ಫಸ್ಟ್ ಪಾರ್ಟ್, ಅಂದರೆ ಫಸ್ಟ್ ಮೂವಿ ಯಾವ್ದಾರು ನೋಡಿದ್ದೀರಾ, ಲಾಸ್ಟ್ 30 minutes ಹೇಳ್ತಿರಲ್ಲ, ತುಂಬಾ ವೈಬ್ರೆಂಟ್ ಆಗಿತ್ತು, ತುಂಬಾ ರೋಮಗಳೆಲ್ಲ ಎದೋಗ್ಬಿಡ್ತು, ನಮಗೆ ದೈವ ಬಂದಂಗೆ ಆಗುತ್ತೆ ಒಂದು ಸತಿ, ಆ ಥರ ಒಂದು ಎಕ್ಸ್ಪೀರಿಯನ್ಸ್ ಆಯಿತು ಅಂತಂದ್ರಲ್ಲ ಸ್ನೇಹಿತರೆ. ಐ ವುಡ್ ಸೇ ದಟ್ ಈಸ್ ನಥಿಂಗ್. ವಾಟ್ ಇಫ್ ಐ ಸೇ ಯು ದಟ್ ವಾಸ್ ನಥಿಂಗ್ ಅಂತಂದರೆ, ನೀವು ಊಹೆ ಮಾಡ್ಕೊಳ್ಳಿ ಹೆಂಗಿರುತ್ತೆ ಅಂತ. ಈ ಚಾಪ್ಟರ್ 1 ಆಗಿರೋಂಥ ಒಂದು ಆ ಒಂದು
ಮೂಮೆಂಟ್ ಇದೆಯಲ್ಲ, ಲಿಟ್ರಲಿ ಗೂಸ್ ಬಂಪ್ಸು. ಥಿಯೇಟ್ರಲ್ಲಿ ಪ್ರತಿಯೊಬ್ಬರು ಯಾವ ರೇಂಜಿಗೆ ಕಾನ್ಸಂಟ್ರೇಟ್ ಮಾಡ್ಕೊಂಡು ಮೂವಿ ನೋಡ್ತಾ ಇದ್ರು ಅಂತಂದರೆ, ಲಿಟ್ರಲಿ ವಿಜುವಲ್ ಮೇಲೆ ವಿಜುವಲ್ ಹೊಡಿತಿದ್ದಾರೆ. ಎವ್ರಿಬಡಿ ವಾಸ್ ಎಂಜಾಯಿಂಗ್ ಆ್ಯಂಡ್ ಇಟ್ ವಾಸ್ ಅ ಪ್ರೀಮಿಯರ್ ಶೋ. ಫ್ಯಾಮಿಲಿ ಸಮೇತ ಎಲ್ಲ ಬಂದಿದ್ದಾರೆ. ಸಣ್ಣ ಪುಟ್ಟ ಕಂದ ಒಂದು ಐ ಥಿಂಕ್ 10 years ಇರ್ಬೋದೇನೋ, ಆ ಪುಟ್ಟ ಕಂದನೂ ಬಂದಿತ್ತು, ಅದು ಕೂಡ ನೋಡ್ತು ಆ ಮೂವಿನ. ತುಂಬಾ ಚೆನ್ನಾಗಿದೆ ಅಂತಲೂ ಒಂದು ರಿವ್ಯೂ ಕೊಡ್ತಾ ಅಮ್ಮ ಪುಟ್ಟ ಕಂದಮ್ಮ. ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದರೆ, ಆ ಸೀನ್ ನೀವೆಲ್ಲರೂ ಆಲ್ರೆಡಿ ನೋಡಿರ್ತೀರಲ್ಲ, ನೋಡಿದ ಮೇಲೂ ಮತ್ತೆ ಈ ಪಾರ್ಟಲ್ಲೂ ನೀವು ಹೋಗಿ ಕುತ್ಕೊಂಡಾಗ ಏನು ಅನ್ಸಲ್ಲ ಅಷ್ಟು. ಆಲ್ರೆಡಿ ನೀವು ನೋಡಿರ್ತೀರಾ, ಟಿ ವಿಯಲ್ಲಿ ನೋಡಿರ್ತೀರಾ, ಮನೆಯಲ್ಲಿ 2-3 ಸತಿನೂ ಕಾಂತಾರ ನೋಡಿರೋರು ಇದ್ದಾರೆ. ಸೊ ಅವರೆಲ್ಲ ಹೋಗಿ ಕುತ್ಕೊಂಡು, ನನ್ನಂತನೇ ಎಕ್ಸಾಂಪಲ್ ತೊಗೊಳ್ಳಿ, ನಾನು ಆಲ್ಮೋಸ್ಟ್ ಅಲ್ಲಿ 2-3 ಸತಿ ನೋಡಿದ್ದೀನಿ ಆಲ್ರೆಡಿ. ಸೊ ಕುತ್ಕೊಂಡು ನೋಡಿದಾಗ ಅದೇನು ಅಷ್ಟು ಇದನ್ಸಲ್ಲ. ಬಟ್ ಒಂದು ಪಾಯಿಂಟಲ್ಲಿ ಒಂದು ಟರ್ನ್ ಆಗುತ್ತೆ ಸ್ನೇಹಿತರೆ. ಓ ಮೈ ಗಾಡ್, ಇಟ್ ವಾಸ್ ಅ ಗೂಸ್ ಬಮ್. ಚಪ್ಪಲಿನೇ ಬಿಚ್ಚಿಬಿಟ್ಟೆ ನಾನು ಕೂಡ. ಚಪ್ಪಲಿ ಬಿಚ್ಚೇ ನೋಡ್ಬಿಟ್ಟೆ. ಒಂದು ಸೆಕೆಂಡಿಗೆ ನನಗೆ ಒಂಥರ ಭಯ ಆಗೋಗ್ಬಿಡ್ತು. ಆ ದೈವನ ಲಿಟ್ರಲಿ ನೀವು ಸ್ಕ್ರೀನಲ್ಲಿ ನೋಡ್ದಂಗೆ ಒಂದು ಫೀಲ್ನ ರಿಷಬ್ ಶೆಟ್ಟಿ ಮೂವಿ ಮುಖಾಂತರ ನಮಗೆಲ್ಲರಿಗೂ ಒಂದು ಅಲ್ಟಿಮೇಟ್ ಮೂವಿನೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇದು ಪಕ್ಕಾ ನಮ್ಮ ಕರ್ನಾಟಕಕ್ಕೆ 1 more ಮೆಗಾ ಬ್ಲಾಕ್ ಬಸ್ಟರ್ ಹಿಟ್ ಅಂತಲೇ ಹೇಳೋದಕ್ಕೆ ಯಾವುದೇ ಥರ ಕೊರತೆ ಇಲ್ಲ. ಬ್ಯೂಟಿಫುಲ್ ಬ್ಯೂಟಿಫುಲ್ ಬ್ಯೂಟಿಫುಲ್. ಬನ್ನಿ ಇವಾಗ ಜನದ ರಿವ್ಯೂ ಕೇಳ್ಕೊಂಬರೋಣ ಯಾವ ಥರ ಇದೆ ಅಂತ. ನಾನು ಚಪ್ಪಲಿ ಬಿಚ್ಬಿಟ್ಟು ನೋಡಿದ್ದೀನಿ ಅರ್ಧ ಮೂವಿ. ಹೇಗಿತ್ತು ಸರ್ ಮೂವಿ? ಜೀವನದಲ್ಲಿ ದೇವರನ್ನ ಬಲವಾಗಿ ನಂಬಬೇಕು ಸರ್. ಹೇಗಿತ್ತು ಸರ್ ಮೂವಿ? ನೆಕ್ಸ್ಟ್ ಲೆವೆಲ್. ಓಕೆ, ಆನೆಸ್ಟ್ಲಿ ಹೇಳ್ತೀನಿ, ಆಸ್ಕರ್ ಫಿಕ್ಸ್ ಅಲ್ವಾ? ಹೇಗಿತ್ತು ಸರ್ ಮೂವಿ? ಸರ್ ಸೂಪರ್ ಬ್ಲಾಕ್ ಬಸ್ಟರ್ ಸರ್. ಹೇಗಿತ್ತು? ಹೇಗಿತ್ತು ಸರ್? ಹೇಗಿತ್ತು ಮೇಡಮ್? ಸರ್ ಹೇಗಿತ್ತು ಸರ್ ಮೂವಿ? ಹೇಗಿತ್ತು? ಕ್ಲೈಮ್ಯಾಕ್ಸ್ ಸೂಪರ್ ಸೂಪರ್. ಹೇಗಿತ್ತು ಸರ್ ಮೂವಿ? ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಹಾಫ್ ಹೇಗಿತ್ತು ಸರ್? ಫಸ್ಟ್ ಹಾಫ್ ಓಕೆ, ಬಟ್ ಸೆಕೆಂಡ್ ಹಾಫ್ ರಿಷಬ್ ಶೆಟ್ಟಿ ನೈಲ್ಡ್ ಇಟ್. ಎಕ್ಸ್ಪೆಕ್ಟ್ ಮಾಡಿದ್ರೆ ಈ ಥರ ಇರುತ್ತೆ ಅಂತ? ಎಕ್ಸ್ಪೆಕ್ಟೇಷನ್ ಗಿಂತ ಜಾಸ್ತಿನೇ ಕೊಟ್ಟಿದ್ದಾರೆ ಮೂವಿ ರಿಷಬ್ ಶೆಟ್ಟಿ. Thank you. ಲೆವೆಲ್. Thank you. ಇನ್ನೊಂದು ಅವಾರ್ಡ್ ಬೇಕೇ ಬೇಕು ಸರ್. ಅಲ್ವಾ ಸರ್? ಸರ್ ಹೇಗಿತ್ತು ಸರ್ ಮೂವಿ? ಹೇಗಿತ್ತು ಸರ್ ಮೂವಿ? ಚೆನ್ನಾಗಿತ್ತಾ? ಹೇಗಿತ್ತು ಸರ್ ಮೂವಿ? ಚೆನ್ನಾಗಿದೆ. ಹೇಗಿತ್ತು ಸರ್ ಮೂವಿ? ಹೇಗಿತ್ತು? ಹೇಗಿತ್ತು ಮೇಡಮ್ ಮೂವಿ? ಹೇಗಿತ್ತು? ಚೆನ್ನಾಗಿತ್ತು. ಫಸ್ಟ್ ಹಾಫ್ ಹೇಗಿತ್ತು? ಸೆಕೆಂಡ್ ಹಾಫ್ ಹೇಗಿತ್ತು? ಎಕ್ಸ್ಪೆಕ್ಟ್ ಮಾಡಿದ್ರ ಮೂವಿ ಈ ಥರ ಇರುತ್ತೆ ಅಂತ? ಸ್ವಲ್ಪ ಮಾಡಿದ್ದೆ. ಇಟ್ಸ್ ವಾರ್ ಬಿಟ್ವೀನ್ ದ ಗಾಡ್. ಎಕ್ಸಾಕ್ಟ್ಲಿ ಚೆನ್ನಾಗಿತ್ತು ಮೇಡಮ್. Nice. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಥ್ಯಾಂಕ್ ಯು ಸರ್. ಹೇಗಿತ್ತು ಸರ್ ಮೂವಿ? ಹೇಗಿತ್ತು? ತುಂಬ ಚೆನ್ನಾಗಿತ್ತು. ಎಕ್ಸ್ಪೆಕ್ಟ್ ಮಾಡಿದ್ರೆ ಈ ಥರ ಒಂದು ಕ್ಲೈಮ್ಯಾಕ್ಸ್ ಇರುತ್ತೆ ಅಂತ? ಆಲ್ ರಿಷಬ್. It's all ರಿಷಬ್. ಥ್ಯಾಂಕ್ ಯು 3 hours ರಿಷಬ್. ಥ್ಯಾಂಕ್ ಯು ಸರ್. ಸರ್ ಮೂವಿ ಹೇಗಿತ್ತು ಸರ್? ಸಾಕತ್ತಾಗೈತೆ ಕ್ಲೈಮ್ಯಾಕ್ಸ್ ಅಂತೂ ಅದು ಸೂಪರ್. ಲಾಸ್ಟ್ 1 hour ಇಟ್ಸ್ ದ ಫಸ್ಟ್ ಟೈಮ್ ಇಷ್ಟು ಚೆನ್ನಾಗಿ ಬಂದಿರೋದು. ಲೆಜೆಂಡರಿ. ಎಕ್ಸ್ಪೆಕ್ಟ್ ಮಾಡಿದ್ರೆ ಈ ಥರ ಇರುತ್ತೆ ಅಂತ ಮೂವಿ? ಲಾಸ್ಟ್ ಟೈಮ್ ಆಗಿಂದ ಎಕ್ಸ್ಪೆಕ್ಟೇಷನ್ಸೇ ಒಂದು ಲೆವೆಲಲ್ಲಿ ಇತ್ತು. ಅದಕ್ಕೆ ರೀಚ್ ಆಗುತ್ತಾ ಇಲ್ವಾ ಅನ್ನೋದು ಫಸ್ಟ್ ಡೌಟ್ ಇತ್ತು. ಓಕೆ, ದಿಸ್ ಇಸ್ ಎಕ್ಸೀಡೆಡ್ ಇಟ್. ಥ್ಯಾಂಕ್ ಯು ಸೋ ಮಚ್. ಹೇಗಿತ್ತು ಸರ್ ಮೂವಿ? ಜೀವನದಲ್ಲಿ ದೇವರನ್ನ ಬಲವಾಗಿ ನಂಬಬೇಕು. ಸೂಪರ್. ಹೇಗಿತ್ತು ಸರ್ ಮೂವಿ? ಚೆನ್ನಾಗಿತ್ತು ಮೇಡಮ್. ಹೇಗಿತ್ತು ಸರ್? ಹೇಗಿತ್ತು ಸರ್ ಮೂವಿ? ಸರ್ ರಿಯಲ್ ಅಂತೀರಾ? ಸೂಪರ್. ಹೇಗಿತ್ತು ಪುಟ್ಟ ಮೂವಿ? ಹೇಗಿತ್ತು? ಯು ಲೈಕ್ ಇಟ್? Yeah, I did. You liked it? Yeah. It was good? Yeah, it was good. Did you see the Kantara first one? Yeah, And this is 100 times. Yeah. Hats off to you. So you like this very much, I think. Yeah. Thank you so much. ಮೇಡಮ್ ಹೇಗಿತ್ತು ಮೇಡಮ್ ಮೂವಿ? ಹೇಗಿತ್ತು? ಎಕ್ಸ್ಪೆಕ್ಟ್ ಮಾಡಿದ್ರೆ ಮೇಡಮ್ ಪಾರ್ಟ್ 1 ಈ ಥರ ಇರುತ್ತೆ ಅಂತ? ತುಂಬ ಚೆನ್ನಾಗಿದೆ. ಪಾರ್ಟ್ 1ಗಿಂತ ಪಾರ್ಟ್ 2 ಇನ್ನೂ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಸರ್. ಹೇಗಿತ್ತು ಸರ್? ಅನ್ಬಿಲೀವೇಬಲ್. ನಾನು ಏನು ನೋಡಿದ್ದೀನಿ ಅಂತ ನನಗೆ ಇದಾಗ್ತಾ ಇದೆ. ಶಾಕಲ್ಲೇ ಇದ್ದೀರಾ? ಇನ್ನು ಆ ಕಡೆ ಬರ್ಬೇಕು ಅದಕ್ಕೆ. ಶಾಕಲ್ಲೇ ಇದ್ದೀನಿ. ಪ್ಲಸ್ ನಾನು ಚಪ್ಪಲಿ ಬಿಚ್ಬಿಟ್ಟು ನೋಡಿದ್ದೀನಿ ಅರ್ಧ ಮೂವಿ. ಲಿಟ್ರಲಿ ಚಪ್ಪಲಿ ಬಿಚ್ಬಿಟ್ಟು ನೋಡಿದಿರ ಮೂವಿನ? ನೋಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಅಷ್ಟು ಇದಾಗಿತ್ತು, ಡಿವೈನ್ ಆಗಿತ್ತು ಮೂವಿ. ಡಿವೈನ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಹೇಗಿತ್ತು ಸರ್ ಮೂವಿ? ಸೂಪರ್ ಇತ್ತು. ಎಕ್ಸ್ಪೆಕ್ಟ್ ಮಾಡಿದ್ರೆ ಈ ಥರ ಇರುತ್ತೆ ಅಂತ? ಮಾಡಿದ್ದೆ. ಫಸ್ಟ್ ಹಾಫ್ ಹೇಗೆ ಅನಿಸ್ತು ಸರ್? ಬ್ಯಾಂಗ್ಳೂರ್ ಬ್ಯಾಕ್ಗ್ರೌಂಡ್ ಆಗಿರೋದು ಗೊತ್ತಿತ್ತು. ಆದರೆ ಓಕೆ, ಇದು ಬಿಯಾಂಡ್ ತಗೊಂಡು ಹೋಗಿದ್ವಿ. ಬಿಯಾಂಡ್ ಅಂದರೆ ಫಸ್ಟಿಂದ ನೀನು ಸ್ಲೋ ಒಂದು ತಗೊಬಂದು ಲಾಸ್ಟ್ ಪೀಕ್ ತಗೊಂಡು ಆ ಥರ. ಹೌದು. ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸ್ನೇಹಿತರೆ, ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ನನಗೆ ಇನ್ನೂ ಜುಮ್ ಅಂತಿದೆ. ನೋಡಿ ರೋಮಗಳು ಯಾವ ಥರ ಇದೆ ನೋಡಿ. ಆಗಲ್ಲ, ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಅಷ್ಟು ಸಖತ್ತಾಗಿದೆ ಮೂವಿ ಮಾತ್ರ. ಬಂದು ನೋಡಿ, ಮಜಾ ಇದೆ. ಇನ್ನೊಂದು ಸಣ್ಣ ಹಿಂಟ್ ಕೊಟ್ಬಿಡ್ತೀನಿ. ಮೂವಿ ಈಸ್ ಆಲ್ ಅಬೌಟ್ ಟ್ರೇಡ್, ಬ್ಲ್ಯಾಕ್ ಮ್ಯಾಜಿಕ್ ಆ್ಯಂಡ್ ದೈವ. ಇದರಿಂದನೇ ಕಂಪ್ಲೀಟ್ ಮೂವಿ ನರೇಟ್ ಆಗಿರೋದು. ಸೊ ಸ್ಕ್ರೀನ್ ಪ್ಲೇ ಮಾತ್ರ ತುಂಬಾ ಚೆನ್ನಾಗಿದೆ. BGM ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಲೇ ಅಂದ್ಕೊಳ್ಳಿ. ಲಿಟ್ರಲಿ ಗೂಸ್ ಬಂಪ್ಸ್ ಬರೋದಂತೂ 100% ಫಿಕ್ಸ್ ಅಂತಲೇ ಅಂದ್ಕೊಳ್ಳಿ. ಐ ಆಮ್ ಟೆಲಿಂಗ್ ಯು ಗೈಸ್, ಕಾಂತಾರ ಚಾಪ್ಟರ್ 1
is a must watch movie, and I'm so happy and I'm so privileged to be a part of the premiere show of Kantara. ವಿಡಿಯೋ ನಾನು ಇವತ್ತು ಹೋಗಿರೋದು ಮೂವಿಗೆ 1ನೇ ತಾರೀಕು, 2ನೇ ತಾರೀಕಲ್ಲ, 2ನೇ ತಾರೀಕಿಗೆ ಆ್ಯಕ್ಚುಲಿ ರಿಲೀಸ್ ಇರೋದು. ಬಟ್ ಫಸ್ಟಿಗೆ ಪ್ರೀಮಿಯರ್ ಶೋ ಅಂತ ಇತ್ತು. ಸೊ ನನಗೂ ಕೂಡ ಇನ್ವೈಟ್ ಬಂದಿದ್ದಕ್ಕೆ ತುಂಬಾ ಖುಷಿಯಾಗಿದೆ ನನಗೆ. ಐ ಆಮ್ ವೆರಿ ಹ್ಯಾಪಿ ಫಾರ್ ದ ಪ್ರೀಮಿಯರ್ ಶೋ ಇನ್ವೈಟ್. ಥ್ಯಾಂಕ್ ಯು ಸೋ ಮಚ್ ರಿಷಬ್ ಶೆಟ್ಟಿ. ಸೊ ರಿಯಲಿ ವರ್ತ್ ವಾಚಿಂಗ್ ಇಟ್. ಕೆಲವ್ರು ಹೇಳ್ತಾ ಇದ್ರು ರಿವ್ಯೂಲ್ಲಿ, ಇಟ್ ವಾಸ್ ಪ್ಯೂರ್ 3 hours ಆಫ್ ರಿಷಬ್ ಶೆಟ್ಟಿ ಅಂತ. ಯಾವ ಥರ ಇತ್ತು ಅಂದರೆ, ಓ ಗಾಡ್, ನಾನು ನಿಜವಾಗ್ಲೂ ಗುರು, ನಾನು ಇನ್ನೇನು ಜಾಸ್ತಿ ಮೂವಿ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಬಿಕಾಸ್ ಆ ಒಂದು ಫೀಲು ನಿಮಗೆ ಹೋಗಬಾರ್ದು ಅಂತೇಳಿ ವೆರಿ ಕ್ರಿಸ್ಪಾಗಿ ನಾನು ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಲೆಟ್ ಅಸ್ ವಾಚ್ ದ ಮೂವಿ. ಐ ಆಮ್ ಟೆಲ್ಲಿಂಗ್ ಯು, ದಿಸ್ ಇಸ್ ನಾಟ್ ಪೇಯ್ಡ್ ಪ್ರಮೋಷನ್ ಆರ್ ಸಮಥಿಂಗ್ ಲೈಕ್ ದಟ್. ದಿಸ್ ಇಸ್ ಅ ಹಾನೆಸ್ಟ್ ರಿವ್ಯೂ ಫ್ರಮ್ ಅ ರಿಷಬ್ ಶೆಟ್ಟಿ ಫ್ಯಾನ್. ಥ್ಯಾಂಕ್ ಯು ಸ್ನೇಹಿತರೆ. ಚಾನಲ್ಗೆ ನೀವೇನಾರು ಹೊಸದಾಗಿ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ಹೊತ್ತೋದು ಮರಿಬೇಡಿ. ಸಿಗೋಣ ಮತ್ತೊಂದು ವ್ಲಾಗ್ನೊಂದಿಗೆ. ಬಾಯ್.